ತಿಪಟೂರು ತಾಲೂಕಿನ ಚಿಕ್ಕಹೊನ್ನವಳ್ಳಿ ವಲಯದ ಹುಲಿಹಳ್ಳಿ ಗ್ರಾಮದ ಮಶಣೀಕಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪರಮ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಂಜೂರುಗೊಳಿಸಿದ್ದು 2 ಲಕ್ಷ ಮೊತ್ತದ ಡಿಡಿಯನ್ನು ತಾಲೂಕು ಯೋಜನಾಧಿಕಾರಿ ಉದಯ್ ಕೆ ರವರ ಸಮ್ಮುಖದಲ್ಲಿ ದೇವಸ್ಥಾನ ಕಮಿಟಿ ಸದಸ್ಯರು ಹಾಗೂ ಭಕ್ತಾದಿಗಳಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಉದಯ್ ಕೆ ರವರು ರಾಜ್ಯದ ಜನತೆಯ ಏಳಿಗೆಗೆ ಅವರಿತ್ತ ಶ್ರಮಿಸುತ್ತಿದ್ದು, ಜೊತೆಗೆ ಧಾರ್ಮಿಕತೆಯನ್ನು ಇನ್ನಷ್ಟು ಬಲಗೊಳಿಸಲು ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ರಾಜ್ಯದ ಜನತೆಯ ಅಭ್ಯುದಯಕ್ಕೆ ಸದಾ ಶ್ರಮಿಸುತ್ತಿದ್ದಾರೆ. ಬಹುಮುಖ್ಯವಾಗಿ ತಿಪಟೂರು ತಾಲೂಕಿಗೆ ಯೋಜನೆಯು ಪಾದಾರ್ಪಣೆ ಮಾಡಿದ 14 ವರ್ಷಗಳ ಅವಧಿಯಲ್ಲಿ ಹಾಲಿನ ಡೈರಿ ನಿರ್ಮಾಣಗಳಿಗೆ 47.8 ಲಕ್ಷ ರೂಪಾಯಿ, ಗ್ರಾಮ ಕಲ್ಯಾಣಕ್ಕಾಗಿ 30.2 ಲಕ್ಷ ರೂಪಾಯಿ, ಜನಮಂಗಲ ಕಾರ್ಯಕ್ರಮಕ್ಕೆ 4.5 ಲಕ್ಷ ರೂಪಾಯಿ, ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ 85.86 ಲಕ್ಷ ರೂಪಾಯಿ ಹಾಗೂ ಶ್ರದ್ಧಾ ಕೇಂದ್ರಗಳಾದ ಮಠ ಮಂದಿರ, ಮಸೀದಿ, ಚರ್ಚ್ಗಳ ಜೀರ್ಣೋದ್ಧಾರಕ್ಕೆ 191.4 ಲಕ್ಷ ರೂಪಾಯಿ ವಿನಿಯೋಗಿಸಿದ್ದು, ಇಷ್ಟಲ್ಲದೆ 2 ಹಿಂದೂ ರುದ್ರಭೂಮಿಗಳನ್ನು ಅಭಿವೃದ್ಧಿಗೊಳಿಸಿದ್ದು, ಜ್ಞಾನದೀಪ ಶಿಕ್ಷಕರ ನೇಮಕಕ್ಕೆ ಪ್ರತಿ ವರ್ಷ 0.5 ಲಕ್ಷ ರೂಪಾಯಿಗಳನ್ನು ವಿನಿಯೋಗಿಸುತ್ತಿದ್ದು, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿಯಾಗಿದೆ. ತಾಲೂಕಿನ ಜನತೆಯ ಹೃದಯಾಂತರಾಳದಲ್ಲಿ ಯೋಜನೆಯು ಸದಾ ಉಳಿಯುವಂತೆ ಮಾಡಿದ್ದಾರೆಂದು ಸಂತಸ ವ್ಯಕ್ತಪಡಿಸಿದರು. ಹುಲಿಹಳ್ಳಿ ಗ್ರಾಮದ ಮಶಣೀಕಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 2 ಲಕ್ಷ ರೂಪಾಯಿ ಡಿಡಿಯನ್ನು ವಿತರಿಸಿದ್ದು, ದೇವಸ್ಥಾನ ಜೀರ್ಣೋದ್ಧಾರಗೊಳಿಸಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ರಂಗಸ್ವಾಮಿ, ಉಪಾಧ್ಯಕ್ಷರಾದ ಶೇಖರಯ್ಯ, ನಿರ್ದೇಶಕರಾದ ಕರಿಯಪ್ಪ, ಕಾರ್ಯದರ್ಶಿಗಳಾದ ಗಂಗಾಧರ್, ಸದಸ್ಯರಾದ ರಂಗಸ್ವಾಮಿ, ಜಯಣ್ಣ, ಯೋಜನೆಯ ತಾಲೂಕು ಕೃಷಿ ಅಧಿಕಾರಿಯಾದ ಪ್ರಮೋದ್ ಕುಮಾರ್, ವಿಚಕ್ಷಣಾಧಿಕಾರಿ ಅನಿಲ್, ಸೇವಾ ಪ್ರತಿನಿಧಿಯಾದ ಮಮತಾ, ಧರ್ಮಸ್ಥಳ ಸಂಘದ ಪಾಲುದಾರ ಬಂಧುಗಳು ಹಾಗೂ ಗ್ರಾಮದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮಂಜು ಗುರುಗದಹಳ್ಳಿ, 9 ಲೈವ್ ನ್ಯೂಸ್, ತಿಪಟೂರು.